ಹೆಲೋ ಗಾಯ್ಸ್, ನಾ ಇವತ್ತು ಬಂದಿರೋದೇ ಗಂಗಾಧರೇಶ್ವರ ಬೆಟ್ಟ ಆಫ್ ರೋಡ್. ನೋಡಿ ಹೆಂಗಿದೆ ರೋಡು, ಸೂಪರಾಗಿದೆ. ಬಾಯ್ಸ್ ಎಲ್ಲ ಬಂದಿದ್ದೀವಿ ಇವತ್ತು, ಫುಲ್ಲು ಜಾಲಿ ಮಾಡೋಣ ಅಂತ. ಪಾಪ ನೋಡಿ ನಮ್ಮ ಬಾಯ್ಸ್ ಎಲ್ಲ ಇವಾಗಲೇ ಇಲ್ಲೇ ನಿಲ್ಸ್ಕೊಂಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಬಂದಿದ್ದಾಗ ಏನು ಇಷ್ಟೆಲ್ಲ ಏನು ಇರಲಿಲ್ಲ. ಈಗ ಮಾತ್ರ ಅಂದರೆ ಈ ಮಳೆ ಎಲ್ಲ ಬಿದ್ದು ನೋಡಿ ನೋಡಿ ರೋಡೆಲ್ಲ ಕಿತ್ಕೊಂಡೋಗಿದೆ. ಇದು ಒಳ್ಳೆ ಮಜಾ ಕೊಡ್ತೈತೆ ಇವತ್ತು ಮಾತ್ರ. ನೋಡೋಣ ಇನ್ನು ಮುಂದಕ್ಕೆ ಹೆಂಗಿದೆ ಅಂತ. ಜಾಗ ಬಿಡಪ್ಪ, ಹಿಮಾಲಯನ್ ನೋಡಿ ಹೆಂಗಿದೆ ರೋಡು. ಬಿದ್ದೆ ಫಸ್ಟ್ ಮಾಡಿ ಎಲ್ಲ ಬಿಟ್ಟಿದೆ ಗಾಡಿ ಬಿಟ್ಟಿದೆ ಕರೆಕ್ಟಾಗಿ ಅಡ್ದಾಗ ಹಿಂದೆ ಹೇಳ್ಕೊ ಕ್ಲಚ್ ಇಟ್ಕೊಳ್ಳೋ. ಓಕೆ ಇಲ್ಲ ಎಳಿಬೇಕು. ಅಳಿಯೋ ದೇವ್ರೆ, ಸೀರಿಯಸ್ ಆಗಿ ಇಲ್ಲಿ ಹಿಂಗೆ ಬಿದ್ದೋ ನನಗಂತೂ ಗೊತ್ತಿಲ್ಲ. ನೋಡಿದ್ರೆ ಬಟ್ಟ ಕೆಳಗಡೆ ಬಿದ್ದಿದ್ದೀನಿ. ನೋಡೋಣ ಇನ್ನು ಮುಂದಕ್ಕೆ ಏನೇನಾಗುತ್ತೋ. ತಪ್ಪಿಗೆ ಅಂತ ಮುಂದೆ ಬೇಕಲ್ಲಿ ನೋಡೋಣ ಇರೋಣ. ಹೆಂಗೋ ನಾನಂತ ಬಿದ್ದೋರಿ, ನನ್ನ ಮಗ ಇದಾನಲ್ಲ ಬೀಜು, ಏನು ಬಿಡೋದನ್ನು ನೋಡ್ಬೇಕಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವಾಗ ಬಿಡ್ತಾನೋ ವೆಯ್ಟ್ ಮಾಡ್ತಾಯಿದ್ದೀನಿ. ಇದು ಬಿದ್ದರೂ ಬಿಡ್ಬೋದು, ಇಲ್ಲ ಬರ್ತಾ ಬಿದ್ದರೂ ಬಿಡ್ಬೋದು. ಒಟ್ಟಿನಲ್ಲಿ ಅವ್ನು ಬಿಡಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಾನೇ ಸುಳ್ಳಲ್ಲಿ ಯಾರನ್ನ ಕರ್ಕೊಂಡು ಹೋಗ್ತಾ ಇದ್ದಲ್ಲ. ಹೌದೌದು ಬಿಡು, ಗೊತ್ತು ಬಿಡು. ಸರಿ ಪ್ರವೀಣ್ ಬ್ರೋ, ಅಚಲಿಗೆ ಹೋಗ್ತಾ ಇದ್ದೀವಿ. ಸರಿ ಬರ್ತೀರಿ? ಹಾಂ ಬಾಯ್ ಬ್ರೋ. ಇಲ್ಲ ಲೇಟ್ ಆಗ್ಬಿಡುತ್ತೆ. ನಾವು ಬೇರೆ ಇನ್ನೊಂದು ರೂಟ್ ಐತಿ, ಹಿಂಗೆ ಹೋಗ್ಬಿಡ್ತೀವಿ. ಹಾಂ ಇರಲಿ ಪರವಾಗಿಲ್ಲ, ನಾವು ಅಲ್ಲಿ ಕನಕಪುರದಲ್ಲಿ ಹೋಗ್ತೀವಿ ಮತ್ತೆ. ಸರಿ ಬಾಯ್ ಬ್ರೋ. ಹಾಂ ಎಲ್ಲ ಮುಗಿಸ್ಕೊಂಡು ಈಗ ಮಜಾ ಇರೋದು, ಅಸಲಿ ಮಜಾ. ಈಗ ಫುಲ್ಲು ಒಂಥರ ಡೌನ್ ಇದೆ. ನೋಡೋಣ ಯಾರ್ಯಾರು ಬಿಡ್ತೀವಿ ಯಾರ್ಯಾರು ಹೇಳ್ತೀವಿ ಅಂತ ಕಾದು ನೋಡಬೇಕಾಗಿದೆ. ಅದು ನಾನು ಫಸ್ಟ್ ಹೋಗೋಣ ಅಂತ ಮುಂದೆ ಹೋಗ್ತಾ ಇದ್ದೀನಿ. ಹೋಗೋಣ ಅಂತ ಬಾಯ್ಸ್ ಆಲ್ರೆಡಿ ಮುಂದೆ ನಿಲ್ಲಿಸಿದ್ದಾರೆ ಯೋಗೇಶ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ. ಬಾಬಾ ಇಲ್ಲಿ ಮಾತ್ರ ಸಕ್ಕತ್ತಾಗಿದೆ ಮಾತ್ರ ಇಳಿಸೋದಕ್ಕಿದೆ. ಯೋ ಅಲ್ಲಿ ಹೋಗೋ ಜಾಗ ಇದೆ ಕೆಳಗಡೆ. ಹಾಂ ನನಗೆ ಭಯ ಆಯ್ತದೆ. ನಾನು ಒಂದೇ ಸರಿ ಬಿಡ್ತೀನಿ ಸಡನ್ನಾಗಿ. ಇಲ್ಲ ಇಟ್ಕೊ, ಗಾಡಿ ಇಟ್ಕೊ. ಎರಡು ಒಂದೇ ತರ ನಡಿ. ಅದು ನಾನು ಎತ್ಕೊಂಡು ಇಟ್ಕೊಂಡಿಲ್ಲ ನಾನು. ಬಿಡು, ಎತ್ಬೇಕಾ ಬರ್ಬೇಕಾ? ಇದು ಪಾಪ ನಮ್ಮ ಸರ್ ಇಳಿಸಲ್ಲ ಅಂತ ನನ್ನನ್ನೇ ಇಳಿಸೋಕೆ ಹೇಳಿದ್ರು. ನಾನು ತೊಗೊಂಡೋಗ್ತಾ ಇದ್ದೀನಿ ಕೆಳಗಡೆ. ಅವ್ರ ಪಾಪ ಇದನ್ನು ನೋಡೇ ಭಯ ಬಿದ್ದರು ಪಾಪ, ಹೆಂಗೆ ಇಳಿಸೋದೇನು ಅಂತ. ಹೋಗಮ್ಮ ಆರಾಮಾಗಿ ಹೋಗು. ನನ್ನ ಮಗನೇ, ನಾನು ಇದಕ್ಕಂತಲೇ ಕಾಯ್ತಾಯಿದ್ದೆ ಕಣೋ, ಬೀಳಬೇಕು ಅಂತಲೇ ಕಾಯ್ತಾಯಿದ್ದೆ. ಕರೆಕ್ಟಾಗಿ ಬಿದ್ದಿದೆಯಾ.
ದಪ್ಪ ಇದ್ರೆ ಒಂಥರ ಹೋಗ್ಬಿಡುತ್ತೆ. ಬ್ಯೂಟಿಫುಲ್ ಬಂದ್ರಿ ನೀವು. ನಾನು ಸೆಂಟ್ರಲ್ ಬಂದ್ಬಿಟ್ಟೆ ಕಣ. ನಾನು ಬೀಳೋ ಅಂದೆ ನಾನು ಆಸೆ ನೆರವೇರ್ತು. ಕಾಯಿ ಕೋರ್ಕೋದ ನನ್ನ ಮಗನ ಬಿಡಲ್ಲ ಏನು ಅನ್ಕೊಂತ ಇದ್ದೆ ನಾನು. ಬಂದಮೇಲೆ ಬೀಳ್ಬೇಕು ಆಫ್ರು. ನಾನು ಬಿದ್ದರೆ ನೀವು ಬಿಡಬೇಕು. ಪಾಪ ನಮ್ಮ ತೇಜು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಅಲ್ಲೇ ಬಂದು ಹಂಗೆ ಬಿದ್ದು ಹಂಗೆ ಮಲಗಿಸಿದ. ಇಂತೂ ನನಗಂತೂ ತುಂಬ ಖುಷಿಯಾಯಿತು ನಮ್ಮ ತೇಜು ಬಿದ್ದಿದ್ದು. ಯಾಕಂದರೆ ನಾನು ಬಿದ್ದನಲ್ಲ, ನಾನು ಬಿದ್ಮೇಲೆ ಅವ್ನು ಬೀಳಲೇಬೇಕಲ್ಲ, ತುಂಬ ಖುಷಿಯಾಯಿತು. ಅಂತ ಓಡ್ತಾ ಇದ್ದೀವಿ. ಅಲ್ಲಿ ಒಂದು ನಮ್ಮದೊಂದು ಬಿತ್ತು ಗಾಡಿ, ಅದಕ್ಕೆ ಅದು ವೆಯ್ಟ್ ಹಿಡ್ಕೊಳಕ್ಕಾಗಿಲ್ಲ. ಹಾಂ ಬಾ. ಯಾರು ಬಿದ್ದೋಗಿದ್ದು? ನಮ್ಮ ರಾಜ್ರ. ಇವತ್ತಂತೂ ನಮ್ಮ ಬಾಯ್ಸ್ ಜೊತೆ ಅಂತೂ ಸಖತ್ ಮಜಾ. ಇದು ನಮ್ಮ ಕರ್ನಾಟಕ ರೈಡರ್ಸ್ ಅವ್ರ ಜೊತೆ ಬೇರೆ ಬಂದು ಈಗೇನಪ್ಪ ಅಂದರೆ ಅವರು ಹೇಳಿದ್ವಿ ಬರ್ತೀರಾ ಅಂತ ಅಚಲಿಗೆ. ಅವ್ರು ಆಲ್ರೆಡಿ ಪಾಪ ಅಲ್ಲೇ ಸುಸ್ತಾಗ್ಬಿಟ್ಟಿದ್ರು. ಇಲ್ಲ ನಾವು ಬರಲ್ಲ ನೀವು ಹೋಗಿ ಅಂದರು. ನಾವೀಗ ಒಂದು 5 ಜನ ಹೋಗ್ತಿದ್ದೀವಿ ಅಚಲಿಗೆ. ನೋಡೋಣ, ಅಲ್ಲಿ ಅಂತೂ ಇನ್ನೂ ಸೂಪರ್ ಇದೆ ಅಂತ ರೋಡು, ಇದಕ್ಕಿಂತೂ ಖರಾಬಿದೆ ಅಂತೆ. ಅದಕ್ಕೆ ನೋಡೋಣ ಅಚಲಿಗೆ ಹೋಗಿ ಬರೋಣ ಅಂತ ಓಡ್ತಾ ಇದ್ದೀವಿ ಈಗ. ಒಟ್ಟಿನಲ್ಲಿ ಸಖತ್ ಮಜಾ ಇದೆ ಗಂಗಾಧರೇಶ್ವರ ಬೆಟ್ಟ ಅಂತೂ. ಆಫ್ ರೋಡು ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಬರ್ಬೋದು, ಬಂದು ಯಾರಾದರೂ ಬಾಯ್ಸ್ ಬರೋ ಅಂತಿದ್ರೆ ಒಂದು ಚಿಟಾಲ್ ಬಟ್ಟಲ್ಲಿ ಮಾಡ್ಬೋದು. ಇವರು ನಮ್ಮ ಸರ್ವಂತೂ ಬಂದಿದ್ದಾರಲ್ಲ, ಅವರಂತೂ ಭಾರಿ ಬೈಕ್ ರೇಸ್ ಇದೆ. ಅವರು ನಮ್ಮ ಗ್ರೂಪಲ್ಲೇ ಸೀನಿಯರು. ನೋಡಿ ಏನು ಸಗಡೆ ಹೊಡಿತಾರೆ ಗಾಡಿ ಅಂತ, ಹಿಂಗೆ ಮಾಡಿಸಿದ್ದಾರೆ ನೋಡಿ ಗಾಡಿ ಮಾಡಿಸಿದ್ದಾರೆ. ಮತ್ತು ಎಲ್ಲೋ ತುಂಬ 1970s ಅದು ಏನೇನೋ ಇದೆಯಂತೆ ಕಲೆಕ್ಷನ್ಸ್. ಅದು ಮಾತ್ರ ಸೂಪರ್ ಮಾತ್ರ. ಫೈನಲಿ ಆಫ್ ರೋಡ್ ಮುಗಿಸ್ಕೊಂಡು ರೀಚ್ ಆದ್ವಿ ಹಳ್ಳಿ ಒಳಗಡೆ. ಈಗ ನಮ್ಮ ಪ್ಲ್ಯಾನ್ ಬಂದು ಅಚ್ಚಲಿಗೆ ಹೋಗ್ಬೇಕಂದ್ರೆ ನಾವು ಇದೇ ರೂಟಲ್ಲೇ ಹೋಗ್ಬೇಕು. ಅಂದರೆ ಇದೊಂದು 22 ಕಿಲೋಮೀಟರ್ ನಾವು ತುಂಬ ಹತ್ತಿರ ಇದೆ. ಆರಾಮಾಗಿ ಹಳ್ಳಿ ರೋಡಲ್ಲಿ ಆರಾಮಾಗಿ ಹೋಗ್ಬೋದು. ನೋಡಿ ಹಳ್ಳಿ ಸಬೂಗ ನೋಡಿ, ಹಳ್ಳಿ ಅಂದರೆ ನೋಡಿ ಕಿಲೋಮೀಟ್ರ್ ನೋಡಿ. ಅಕ್ಕಲ್ ಮನೆಗಳು, ಅಕ್ಕಲ್ ಅಜ್ಜಿ ತಾತ ಫಂಕ್ಷನ್ ಮಾಡ್ತಾರಲ್ಲಪ್ಪ ಇಲ್ಲಿ ನೋಡಿ. ಇದೆ ಹಳ್ಳಿ ಸಬೂಗ ಅಜ್ಜೆ ಬಟ್ಟೆ ಹೊಡಿತಾ ಕೂತಿದ್ದಾರೆ ದೊಡ್ಡವರೆಲ್ಲ. ಹಳ್ಳಿ ಸೊಗು ಅಂದರೆ ಇಲ್ಲಿ ಬಂದಾಗೆಲ್ಲ ಒಂಥರ ಮೈಂಡ್ ರಿಲ್ಯಾಕ್ಸ್. ಇಲ್ಲಿ ವಾತಾವರಣ ನೋಡ್ಬೋದು, ಒಂಥರ ಎಲ್ಲ ವೈಬ್ ಸೂಪರಾಗಿರುತ್ತೆ. ಇದೇ ನೋಡಿ ಲಾಸ್ಟ್. ಓಕೆ ಬಾಯ್ಸ್, ಮತ್ತೆ ಸಿಗೋಣ. ಬಾಯ್. 22 ಹೋಗೋಣ ಬೆಂಗಳೂರು ಹಂಗಾರೆ.